ಆತ್ಮೀಯ ವೀಕ್ಷಕರೇ, ನಮ್ಮ ಸಕಲ ಕಲಾ ವಲ್ಲಭರು ಯೂಟ್ಯೂಬ್ ಚಾನಲ್ನ ಪರವಾಗಿ ತಮ್ಮೆಲ್ಲರಿಗೂ ಸ್ವಾಗತ. ಶೇಷಾದ್ರಿ ಬೆಟ್ಟ, ಗವಿ ಚೆನ್ನಕೇಶವ ಸ್ವಾಮಿ, ಅನಂತ ಪದ್ಮನಾಭ ಸ್ವಾಮಿ, ಭಕ್ತ ಆಂಜನೇಯ ಸ್ವಾಮಿ ದೇವಾಲಯವಿರುವಂತಹ ಒಂದು ಪುಣ್ಯ ಕ್ಷೇತ್ರ. ನಮ್ಮ ಮೊದಲ ಎಪಿಸೋಡ್ನಲ್ಲಿ ಈ ಒಂದು ಕ್ಷೇತ್ರದ ದೇವಾಲಯದ ಸಂಪೂರ್ಣ ಚಿತ್ರಣವನ್ನು ನೋಡಿದ್ದೀರಿ. ಇಂದು ದೇವಾಲಯದ ಸುತ್ತ ಇರುವಂತಹ ಒಂದು ಪ್ರಾಕೃತಿಕ ಸೌಂದರ್ಯದ ಅನಾವರಣ ಈ ಒಂದು ಎಪಿಸೋಡ್ನಲ್ಲಿ ಆಗಲಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಂತಾಮಣಿ ತಾಲೂಕು, ಅಂಬಾಜಿದುರ್ಗ ಹೋಬಳಿ, ಬಿ ವಡ್ಡಹಳ್ಳಿ ಎನ್ನುವ ಪುಟ್ಟ ಗ್ರಾಮದಲ್ಲಿರುವ ಈ ಒಂದು ಕ್ಷೇತ್ರವು ಸುಂದರ ಪ್ರಾಕೃತಿಕ ಕ್ಷೇತ್ರವಾಗಿದ್ದು, ಇಲ್ಲಿ ಬರುವ ಭಕ್ತರ ಧಾರ್ಮಿಕ ಆಚರಣೆಗಳ ಹೊರತಾಗಿಯೂ ಯಾವುದೋ ಒಂದು ಪ್ರವಾಸಿ ತಾಣಕ್ಕೆ ಭೇಟಿ ಕೊಟ್ಟ ಅನುಭವವಾಗುತ್ತೆ ಈ ಒಂದು ಕ್ಷೇತ್ರದಲ್ಲಿ. ಏಕೆಂದರೆ ಈ ದೇವಾಲಯದ ಸುತ್ತ ಇರುವಂತಹ ಹೊರಾಂಗಣ ಪ್ರಾಕೃತಿಕ ಸೌಂದರ್ಯವೇ ಅಂಥದ್ದು. ದೇವಾಲಯದ ಬಲಭಾಗದಲ್ಲಿರುವ ಮೆಟ್ಟಿಲು ಹತ್ತಿ ಹೋದರೆ ಬೃಹದಾಕಾರದ ಬಂಡೆಯ ಮೇಲೆ ಈ ಒಂದು ಸನ್ನಿವೇಶವನ್ನು ನೀವು ಕೂಡ ನೋಡಿ ಸವಿಯಬಹುದಾಗಿದೆ. ಒಂದು ಪುಟ್ಟ ನೀರು ನಿಂತಿರುವ ಸೆಲೆಯಿದ್ದು ನೋಡುಗರ ಕಣ್ಮನ ಸೆಳೆಯುತ್ತೆ ಅನ್ನುವುದರಲ್ಲಿ ಸಂಶಯವಿಲ್ಲ. ಬೆಟ್ಟದಿಂದ ಬೀಸುವ ತಣ್ಣನೆಯ ಗಾಳಿಯು ಆ ಒಂದು ಹಚ್ಚ ಹಸಿರಿನ ಪ್ರಕೃತಿಯ ನಡುವೆ ನಮ್ಮನ್ನ ಮಂತ್ರಮುಗ್ಧರನ್ನಾಗಿಸುತ್ತೆ. ಒಂದು ಕಡೆ ಒಂದು ದಿವ್ಯ ದೇಗುಲಕ್ಕೆ ಭೇಟಿ ಕೊಟ್ಟ ಅನುಭವ, ಮತ್ತೊಂದೆಡೆ ಸುಂದರ ಪ್ರಾಕೃತಿಕ ಸೌಂದರ್ಯವಿರುವಂತಹ ಪ್ರವಾಸಿ ತಾಣಕ್ಕೆ ಭೇಟಿ ಕೊಟ್ಟಂತ ಅನುಭವ ಇಲ್ಲಿಗೆ ಬರುವ ಎಲ್ಲರಿಗೂ ಮನಸ್ಸಿಗೆ ಮುದ ನೀಡುತ್ತೆ ಎನ್ನುತ್ತಾ ಇಲ್ಲಿಗೆ ಬರುವ ಉದ್ದೇಶವಿರುವಂತಹವರಿಗೆ ದೇವಾಲಯದ ಅರ್ಚಕರಾದ ಲಕ್ಷ್ಮೀನಾರಾಯಣಾಚಾರ್ ಅವರ ಮೊಬೈಲ್ ನಂಬರನ್ನು ಇಲ್ಲಿ ನಾವು ಪ್ರಸ್ತಾವಿಸುತ್ತಿದ್ದೇವೆ. 94452141. ಇದು ಲಕ್ಷ್ಮೀನಾರಾಯಣಾಚಾರ್ ಅವರ ಮೊಬೈಲ್ ನಂಬರ್ ಆಗಿದ್ದು, ಈ ಒಂದು ಕ್ಷೇತ್ರಕ್ಕೆ ಭೇಟಿ ಕೊಡುವ ಇಚ್ಛೆ ಇದ್ದಲ್ಲಿ ನಿಮಗೆ ಅನುಕೂಲವಾಗಲಿ ಎನ್ನುವ ಉದ್ದೇಶಕ್ಕೆ ಈ ಮೊಬೈಲ್ ನಂಬರನ್ನು ನಾವಿಲ್ಲಿ ನೀಡುತ್ತಿದ್ದೇವೆ. ಜೊತೆಗೆ ನಮ್ಮ ಚಾನಲ್ನನ್ನು ಕೂಡ ನೀವು ಬೆಂಬಲಿಸಿ ಎಂದು ಕೇಳಿಕೊಳ್ಳುತ್ತಾ ಈ ಸುಂದರ ಪ್ರಾಕೃತಿಕ ಮಡಿಲಿನಲ್ಲಿ ಮತ್ತಷ್ಟು ಸಮಯ ವಿಹರಿಸೋಣ.
ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಿಮ್ಮೆಲ್ಲರ ಬೆಂಬಲ ನಮಗಿರಲಿ ಎಂದು ಕೇಳಿಕೊಳ್ಳುತ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.